ಯಾಕೆ ಅವರಿಗೆ ಇವತ್ತು ನೋಡಿ, ಈ ಬಣ್ಣ ಅಂತ ಬಂದಾಗ 5ನೇ ತಾರೀಕು 5/14/23ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಅತಿ ಹೆಚ್ಚು ಗ್ರೀನ್ ಅಂತ ಹೇಳಿದೆ. ಮತ್ತು ಅವರು ಈ ಮನೆ ಮುಂದೆ ಆಗಿರ್ಬೋದು, ಮನೆ ಹಿಂದೆ ಆಗಿರ್ಬೋದು, ಮನೆ ಒಳಗಡೆ ಆಗಿರ್ಬೋದು, ಈ ಮನೆ ಒಳಗಡೆ, ಯಾಕಂದರೆ ಇವಾಗ ಈಗಿನ ಒಂದು ಜನಜೀವನದಲ್ಲಿ ಹೊರಗಡೆ ಅವರಿಗೆ ಗಾರ್ಡನ್ ಮಾಡ್ಕೊಳ್ಳೋದಕ್ಕೆ ಜಾಗ ಇರಲ್ಲ. ಯಾಕಂದರೆ ಎಲ್ಲರ ಮನೆಯಲ್ಲೂ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಇರುತ್ತೆ. ಅಂಥವರು ಮನೆ ಒಳಗಡೆನೆ ನೀವು ಗಿಡಗಳನ್ನ ಬೆಳೆಸ್ಕೊಂಡ್ರೆ ತುಂಬಾ ಅದು ಒಳ್ಳೆಯದು. ಅಂದರೆ ನಿಮ್ಮ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ. ಮನೆ ಒಳಗಡೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಮೂಲೆ, ಅದರಲ್ಲೂ ನಿಮ್ಮ ಮನೆಯಲ್ಲಿ ನೋಡಿ, ನಿಮ್ಮ ಅಡುಗೆ ಮನೆಯಲ್ಲಿ ಅಗ್ನಿ ಮೂಲೆಯಲ್ಲಿ ಕೂಡ ನೀವು ಇವಾಗ ಏನು ನಾವು ಮನಿ ಪ್ಲಾಂಟ್ ಅಂತ ಏನೇನೆಲ್ಲ ಬೆಳೆಸ್ತಾರೆ ಮನೆಯಲ್ಲಿ, ಶೋ ಗಿಡಗಳಾಗಿ ಮಾಡ್ಕೊಳ್ತಿದ್ದಾರೆ, ಅದನ್ನು ನಿಮ್ಮ ಮನೆಯ ಅಗ್ನಿ ಮೂಲೆಯಲ್ಲಿ ಬೆಳೆಸ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ತುಂಬ ಸಿರಿ ಸಂಪತ್ತು ವೃದ್ಧಿ ಆಗ್ತಾ ಹೋಗುತ್ತೆ. ಅಂದರೆ ನಿಮ್ಮ ಮನೆಗೆ ಲಕ್ ಅನ್ನೋದು, ಪಾಸಿಟಿವ್ ಅನ್ನೋದು ಬರ್ತಾ ಇರುತ್ತೆ. ಅದೇ ರೀತಿ ನಿಮ್ಮ ಮನೆಯ ವಾಯುಮೂಲೆ ಏನಿರುತ್ತೆ ಅಲ್ಲಿ ನೀವು ಇವಾಗ ಬ್ಯಾಂಬೂ ಟ್ರೀ ಅಂತ ಏನು ಹೇಳ್ತೀವಿ, ಅದನ್ನು ತಂದು ಮನೇಲಿ ಎಲ್ಲರೂ ಈ ನೀರಲ್ಲಿ ಹಾಕ್ಬಿಟ್ಟು ಎಲ್ಲಂದ್ರಲ್ಲಿ ಇಟ್ಬಿಟ್ಟು ಬೆಳೆಸ್ತಾ ಇರ್ತಾರೆ. ಒಂದು ಊಟದ ಟೇಬಲ್ ಮೇಲೆ ಆಗಿರ್ಬೋದು ಅಥವಾ ಶೋಕೇಸಲ್ಲಿ ಆಗಿರ್ಬೋದು, ಎಲ್ಲೋ ಒಂದು ಕಡೆ ಮನೇಲಿ ಇಡ್ತಾರೆ. ಆದರೆ ಪರ್ಟಿಕ್ಯುಲರ್ ಜಾಗ ಅಂತಿರುತ್ತೆ. ಸೊ ಅದು ಕೂಡ ನಿಮ್ಮ ಮನೆಯ ವಾಯುಮೂಲೆಯಲ್ಲಿ ಇಟ್ಟು ಬೆಳೆಸಿದ್ರೆ ಖಂಡಿತವಾಗ್ಲೂ, ಅದರಲ್ಲೂ ನಿಮ್ಮ ಮನೆ ಹೊರಗಡೆ, ನಿಮ್ಮ ಬಾಗಿಲಿಂದ ಹೊರಗಡೆ ಜಾಗ ಇದ್ದಾಗ ಮನೆ ಒಳಗಡೆಗಿಂತ ಅದು ಹೊರಗಡೆ ಬೆಳೆಸಿದ್ರೆ ನಿಮಗೆ ಲಕ್ ತಂದು ಕೊಡುತ್ತೆ. ಅದನ್ನು ತಂದು ಮನೆ ಒಳಗಡೆ ಇಟ್ಕೊಂಡ್ರೆ ಎಲ್ಲೋ ಒಂದು ಕಡೆ ನೆಗೆಟಿವ್ ಪಾಸ್ ಆಗುತ್ತೆ. ಸೊ ಹಾಗಾಗಿ ಆ ಒಂದು ಹಸಿರು ಗಿಡಗಳನ್ನ ಅತಿ ಹೆಚ್ಚು 5/14/23ನೇ ತಾರೀಕು ಹುಟ್ಟಿರೋರು ಅತಿ ಹೆಚ್ಚು ಮನೆಯೊಳಗೆ ಕೂಡ ಸಣ್ಣ ಸಣ್ಣ ಪಾಟಲ್ಲಿ ಬೆಳೆಸಿ, ಮನೆ ಹೊರಗಡೆ ಜಾಗ ಇದ್ದರೆ ಖಂಡಿತವಾಗ್ಲೂ ಬೆಳೆಸಿ. ಅದು ನಿಮಗೆ ತುಂಬ ವೃದ್ಧಿ ಕೊಡುತ್ತೆ. ನಿಮಗೆ ಏನೂ ಮಾಡೋಕ್ಕಾಗಲ್ವಾ, ನಿಮ್ಮ ಕೈಲಿ ಏನೂ ಗಿಡ ಬೆಳೆಸೋಕ್ಕಾಗಿಲ್ವಾ, ಒಂದಷ್ಟು ಗೋಧಿ, ಎಲ್ಲರ ಮನೇಲೂ ಗೋಧಿ ರಾಗಿ ಅನ್ನೋದು ಇರ್ತದೆ, ಅದು ಈಸಿಯಾಗಿ ಸಿಕ್ಕತ್ತೆ. ಅದನ್ನು ತಂದು ಯಾವುದಾದ್ರೂ ಒಂದು ಪ್ಲೇಟ್ ಮೇಲೆ ಒಂದು ಮಣ್ಣು ಹಾಕಿ ಅದನ್ನು ಹಾಕಿದಾಗೂ ಕೂಡ ಅದರಲ್ಲಿ ಬರುವಂಥ ಗಿಡ, ಅದರಲ್ಲಿ ಏನು ಪೈರು ಬರುತ್ತೆ ಅದು ಕೂಡ ನಿಮ್ಮ ಮನೆಗೆ ತುಂಬ ಅತಿ ಹೆಚ್ಚು ಪಾಸಿಟಿವ್ ತಂದು ಕೊಡುತ್ತೆ. ನಾನು ಯಾಕೆ ಹೇಳಿದೆ ಅಂತಂದರೆ, ನಾನು ಈ ವರ್ಷ 5/14/23 ರೈತರಿಗೆಲ್ಲ ತುಂಬ ಲಾಭ ಇದೆ ಅಂತ ಹೇಳಿದೆ. ಸೊ ನಾವು ಸಾಮಾನ್ಯ ಜನರು, ನಾವು ಯಾವುದು ಫಾರ್ಮಿಂಗ್ ಮಾಡೋಕ್ಕೆ ಜಾಗ ಇಲ್ಲ, ನಮ್ಮ ಮನೇಲೇ ಸಣ್ಣ ಸಣ್ಣದಾಗಿ ಬೆಳೆಸ್ಕೊಂಡಾಗ ಅದರ ಪಾಸಿಟಿವ್ ನೀವು ಎಲ್ಲಾದರೂ ಒಂದು ಪಾಟಲ್ಲಿ ಚಿಕ್ಕದಾಗಿ ಒಂದು ಇದರಲ್ಲಿ ಹಾಕಿ ನೋಡಿ, ಆ ಪೈರು ಬೆಳೆದಂಗೆಲ್ಲ ನಿಮ್ಮ ಮನೇಲಿ ಯಾವುದಾದ್ರೂ ಒಂದು ಹೊಸ ಸುದ್ದಿಗಳು, ಶುಭ ಕಾರ್ಯಗಳು, ಅದೇ ರೀತಿ ನಿಮ್ಮ ಲಾಭ ಏನಿರುತ್ತೆ, ನಿಮ್ಮ ಅಭಿವೃದ್ಧಿ ಏನಿರುತ್ತೆ, ಅದೆಲ್ಲ ಸಣ್ಣ ಸಣ್ಣ ವಿಷಯಗಳು ನಿಮ್ಮ ಮನೆಗೆ ಹೊಸದಾಗಿ ಬರ್ತಾ ಹೋಗುತ್ತೆ. ಅದರಲ್ಲೇ ನೀವು ಕಂಡುಹಿಡ್ಕೊಳ್ಬೋದು, ಹೌದು ಇದು ನಮಗೆ ಪಾಸಿಟಿವ್ ಆಗ್ತಿದೆ ಅಂತ. ಮತ್ತು ಅತಿ ಹೆಚ್ಚು 5/14/23ನೇ ತಾರೀಕಲ್ಲಿ ಹುಟ್ಟಿರೋರು ಪಚ್ಚೆಯನ್ನು ಯೂಸ್ ಮಾಡಬೇಕು. ಅಂದರೆ ಎಮರಾಲ್ಡನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ಆ ಎಮರಾಲ್ಡನ್ನು ನೀವು ರಿಂಗ್ ಆಗಿ ಅಥವಾ ಡಾಲರ್ ಆಗಿ ಅಥವಾ ಪರ್ಸಲ್ಲಿ ಇಟ್ಕೊಳ್ಳೋ ಒಂದು ರೀತಿಯಾಗಿ ಯೂಸ್ ಮಾಡಿದ್ರೆ ಈ ವರ್ಷಕ್ಕೆ 2026ಕ್ಕೆ ತುಂಬ ಪಾಸಿಟಿವ್ ಕೊಡುತ್ತೆ. ಅದ್ರ ಜೊತೆ ಕನಕಪುಷ್ಯ ರಾಗವನ್ನು ಕೂಡ ನೀವು ಅತಿ ಹೆಚ್ಚು ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ 2026ರಲ್ಲಿ ತುಂಬ ಲಕ್ಕನ್ನು ನೋಡ್ತೀರಿ. ಯಾಕಂದರೆ ನಿಮ್ಗೆ